ಸೌಜನ್ಯದಿಂದ ಮನುಷ್ಯನನ್ನು ಗೆಲ್ಲಬಹುದೇ ಹೊರತು ಬರಿಯ ಶಕ್ತಿಯಿಂದಲ್ಲ. ತೆರೆದ ಮನಸ್ಸಿನಿಂದ ಎಲ್ಲವನ್ನು ಕೇಳಿಸಿಕೊಳ್ಳಬೇಕು. ಆದರೆ ನಮಗೆ ಅಗತ್ಯವೆನಿಸುವುದನ್ನು ಮಾತ್ರ ಉಳಿಸಿಕೊಳ್ಳಬೇಕು. ಯಾರನ್ನೇ ಆದರೂ ಪರೀಕ್ಷಿಸದೆ ನಂಬಬಾರದು. ನಂಬಿದ ಮೇಲೆ ಪರೀಕ್ಷಿಸಬಾರದು. ಶಕ್ತಿಯೇ ಜೀವನ, ದೌರ್ಬಲ್ಯವೇ ಮರಣ. ಮನುಷ್ಯ ಉರಿಯುವ ದೀಪದಂತೆ, ಆಸಕ್ತಿ ಅದಕ್ಕೆ ಹಾಕುವ ಎಣ್ಣೆಯಂತೆ. ಸಮುದ್ರ ನೋಡಲು ಆನಂದಮಯ, ಆದರೆ ದಡದ ಮೇಲಿಂದ ನೋಡುವವರಿಗೆ ಹೊರತು ಮುಳುಗುವವರಿಗಲ್ಲ. ಇತರರಿಗೆ ಕೇಡು ಬಗೆಯಬೇಡ, ಇತರರ ಮೇಲೆ ಕಾಲು ಇಡಬೇಡ. ನಮ್ಮ ಕೈಲಾದಷ್ಟು ಇತರರಿಗೆ ಹಿತವನ್ನೇ ಮಾಡಿರಿ. ಸಾಧ್ಯವಾದಷ್ಟು ಒಳ್ಳೆಯ ಕೆಲಸವನ್ನು ಮಾಡಿ. ಜಗತ್ತಿನಲ್ಲಿ 3 ವಸ್ತುಗಳನ್ನು ಮಡಿಚಲಾಗದು. ಅವೆಂದರೆ ಸೂರ್ಯ, ಚಂದ್ರ, ಸತ್ಯ. ಪ್ರೀತಿಸುವವರನ್ನು ಪಡೆದುಕೊಳ್ಳುವುದು ತುಂಬ ಸುಲಭ. ಆ ಸಂಬಂಧ ಕೆಡದಂತೆ ಪ್ರೀತಿಯಿಂದ ಕಾಯ್ದುಕೊಳ್ಳುವುದು ತುಂಬ ಕಠಿಣ. ಬಡವರೆಂದರೆ ಹೊಟ್ಟೆ ಹಸಿವಿನಿಂದ ನರಳುವರಲ್ಲ, ಪ್ರೀತಿ ವಿಶ್ವಾಸ ಇಲ್ಲದೆ ಕೊರಗುವರು. ಗಾಳಿಯಂತೆ ನೀನು ಜೀವನದ ಎಲ್ಲ ಭಾಗಗಳಲ್ಲೂ ಓಡಾಡು, ಆದರೆ ಯಾರಿಗೂ ಅಂಟಿಕೊಳ್ಳಬೇಡ. ತಿರಸ್ಕಾರಕ್ಕೆ ತಿರಸ್ಕಾರವೇ ಮದ್ದಲ್ಲ, ಪ್ರೀತಿಯು ಒಂದು ಔಷಧಿ. ಮಾದಿಯಲ್ಲಿ ಮುಳ್ಳು ಚೆಲ್ಲಿದವರ ಹಾದಿಯಲ್ಲಿ ಹೂವು ಚೆಲ್ಲಿ. ಶಿಸ್ತೇ ಶಿಕ್ಷಣದ ತಳಹದಿ. ಎಲ್ಲಿಯ ತನಕ ನಿಮ್ಮ ಯೋಚನೆಗಳು ಒಳ್ಳೆಯದಾಗಿರುತ್ತೋ ಅಲ್ಲಿಯ ತನಕ ಶ್ರೇಷ್ಠತೆಯ ಫಲ ನಿಮ್ಮದಾಗಿರುತ್ತದೆ. ಕಷ್ಟಗಳು ಚಾಕುವಿನಂತೆ, ಹಿಡಿದರೆ ಉಪಯೋಗಕ್ಕೆ ಬರುತ್ತದೆ, ಕೊನೆ ಹಿಡಿದರೆ ಕತ್ತರಿಸುತ್ತದೆ. ನೀನು ಏನಾದರೂ ಆಗು, ಮೊದಲು ಮಾನವನಾಗು. ಜನನ ಮರಣಗಳ ನಡುವೆ ಜೀವನ. ಯಶಸ್ಸು ಉರಿಯುವ ದೀಪವಾದರೆ ಅಭ್ಯಾಸ ಅದನ್ನು ಉರಿಸುವ ಎಣ್ಣೆ. ಇರುವೆಗಳು ಸಂಗ್ರಹಿಸಿದ ಕಾಳು, ಜೇನುನೊಣಗಳು ಕೂಡಿಟ್ಟ ಜೇನುತುಪ್ಪ, ಜಿಪುಣನ ಸಂಪತ್ತು ಇವೆಲ್ಲ ಬೇರೆಯವರ ಸ್ವತ್ತು. ಹಸಿದ ಹೊಟ್ಟೆ, ಖಾಲಿ ಜೇಬು, ಒಡೆದ ಹೃದಯ ಈ 3 ಜೀವನದಲ್ಲಿ ಉತ್ತಮವಾದ ಪಾಠವನ್ನು ಕಲಿಸುತ್ತದೆ. ಜ್ಞಾನವೆಂಬ ಖಜಾನೆಗೆ ಅಭ್ಯಾಸವೇ ಬೀಗದ ಕೈ. ಕೋಪದಿಂದಾಗುವ 3 ಅನಾಹುತಗಳೆಂದರೆ ಕೆಟ್ಟ ಮಾತು, ಧನಿಹಾನಿ, ದುಷ್ಟ ಶಾಸನ. ಒಳ್ಳೆಯತನಕ್ಕೆ ಹಣದ ಅವಶ್ಯಕತೆ ಇಲ್ಲ, ಒಳ್ಳೆಯ ಮನಸ್ಸಿದ್ದರೆ ಸಾಕು. ಉತ್ತಮ ಸ್ನೇಹಕ್ಕೆ ಸಂಬಂಧಗಳ ಅವಶ್ಯಕತೆ ಇಲ್ಲ, ಮನಸ್ಸಿನಲ್ಲಿ ಭಾವನೆಗಳು ಒಂದಾದರೆ ಸಾಕು.